ಇವರೆಲ್ಲ ಒಂದೇ ಕುಟುಂಬದವರು, ಸಂಬಂಧದಲ್ಲಿ ಸೋದರ ಮಾವ ಆಗ್ಬೇಕಿತ್ತು. ಆದ್ರೆ 2 ಎಕರೆ ಜಾಗಕ್ಕೆ ಖ್ಯಾತೆ ತೆಗೆದವರು ಕೋರ್ಟ್ ಮೆಟ್ಟಿಲನ್ನು ಏರಿದ್ರು. ಆದ್ರೆ ವಿಚಾರಣೆ ನಡೆಯೋ ಹೊತ್ತಲ್ಲೇ ಮಾವನ ಹೆಣ ಉರುಳಿಸಿದ್ದಾರೆ. ಸಹೋದರಿಯರ ಜಿದ್ದು ಕೈಕಾಲು ಕಟ್ಟಿ ಹಚ್ಚಿದ್ರು ಬೆಂಕಿ. 2 ಎಕರೆ ಜಾಗಕ್ಕಾಗಿ ಹೊತ್ತಿ ಉರಿದ ಸೋದರ ಮಾವ. ಇದು ಹೇಳಿ ಕೇಳಿ ರಣರಾಕ್ಷಸರ ಕಾಲ. ಹಾದಿ ಬೀದಿಯಲ್ಲೂ ರಕ್ತ ಬೀಜಾಸುರರು ಹುಟ್ಕೊಂಡಿದ್ದಾರೆ. ಪಾಪ ಪುಣ್ಯಗಳನ್ನೆಲ್ಲ ಮೂಟೆ ಕಟ್ಟಿರೋ ಪರಮ ಪಾಪಿಗಳು ಹಾದಿ ಬೀದಿಯಲ್ಲೂ ಅಟ್ಟಹಾಸ ಮೆರೆತಿದ್ದಾರೆ. ಹೊನ್ನು ಮಣ್ಣು ಅಂತ ಬಂದ್ರೆ ಮುಗಿದೇ ಹೋಯ್ತು. ನನ್ನೋರು ತನ್ನೋರು ಅನ್ನೋದನ್ನ ಮರೆತು ರಕ್ತದ ಕೋಡಿ ಹರಿಸ್ತಿದ್ದಾರೆ. ಹಾಸನ ಜಿಲ್ಲೆಯಲ್ಲೂ ಇಂಥದ್ದೇ ಭೀಕರ ಘಟನೆ ನಡೆದು ಹೋಗಿದೆ. ಆಸ್ತಿ ವಿಷಯಕ್ಕೆ ಜಿದ್ದಿಗೆ ಬಿದ್ದಿದ್ದ ಸಹೋದರಿಯ ಮಕ್ಕಳು ಮಾವನ ಹೆಣ ಉರುಳಿಸಿದ್ದಾರೆ. ಬೆಳಗ್ಗೆ ಕೋರ್ಟ್ನಲ್ಲಿ ವಿಚಾರಣೆ ಮುಗಿಸಿ ಬಂದವರು ಸಂಜೆ ಹೊತ್ತಿಗೆ ಸೋದರ ಮಾವನಿಗೆ ಬೆಂಕಿ ಹಚ್ಚಿ ಕೊಂದು ಹಾಕಿದ್ದಾರೆ. ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ರಾಜನಹಳ್ಳಿಯ ಜನ ಇವತ್ತು ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ಹೊತ್ತಿ ಉರಿತಿದ್ದ ಮೃತದೇಹ ಕಂಡು ಹಾಡಹಗಲೇ ಕಂಗಾಲಾಗಿ ಹೋಗಿದ್ದಾರೆ. ಈತನ ಹೆಸರು ವೀರಣ್ಣ ಅಂತ. ಕೆಎಸ್ಆರ್ಟಿಸಿಯಲ್ಲಿ ಡ್ರೈವರ್ ಆಗಿ ಕೆಲಸ ಮಾಡುತ್ತಿದ್ದಾರೆ. ಹೀಗಾಗಿ ಹುಟ್ಟೂರು ಬಿಟ್ಟು ಹಾಸನದಲ್ಲಿ ಮನೆ ಮಾಡಿಕೊಂಡಿದ್ರು. ಇವರ ದೊಡ್ಡಪ್ಪ ಬಾಗಲಯ್ಯ ಅನ್ನೋರಿಗೆ 2 ಹೆಣ್ಮಕ್ಳು. ಇಬ್ಬರಿಗೂ ಮದ್ವೆಯಾಗಿ ಮಕ್ಕಳಿದ್ದಾರೆ. ಆದ್ರೆ ಬಾಗಲಯ್ಯರ ಕೊನೆಗಾಲದಲ್ಲಿ ಯಾರೂ ನೋಡ್ಕೊಂಡಿರ್ಲಿಲ್ಲ. ಇರೋ 2 ಹೆಣ್ಮಕ್ಳು ಕೂಡ ಅಪ್ಪನ ಬಗ್ಗೆ ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಹೀಗಾಗಿ ದೊಡ್ಡಪ್ಪನ ಆರೈಕೆಯನ್ನ ವೀರಣ್ಣನೇ ಮಾಡಿದ್ರು. ಇದೇ ಕಾರಣಕ್ಕೆ ತನ್ನ ತಮ್ಮನ ಮಗನಿಗೆ 2 ಎಕರೆ ಭೂಮಿಯನ್ನ ದಾನವಾಗಿ ಕೊಟ್ಟಿದ್ರಂತೆ. ಬಾಗ್ಲಯ್ಯನವರಿಗೆ ಒಬ್ಬ ಮಗ ಆಗ್ಲೇ ದೇಶ ಅಂತ ಎಲ್ಲಿ ಹೋದ, ಅವ್ನು ಮಿಸ್ಸಿಂಗ್ ಆಗಿ ಹೋದ. ಅವನು ಆಮೇಲೆ ಹೆಣ್ಮಕ್ಳು ಬೇರೆ ಕಡೆ ಮದುವೆ ಆದ್ರು. ಅವ್ರು ಇಲ್ಲೇ ಇದ್ರು. ಇಲ್ಲೇ ಇದ್ದಾಗ ಬಂದು ಹೋಗಿ ನೋಡ್ಕೊಳನಲ್ಲ, ಅದಕ್ಕೆ ಏನು ಮಾಡಿರು, ಹೆಣ್ಮಕ್ಳೆಲ್ಲ ಮದುವೆ ಮಾಡಿ ಆಗಿತ್ತು. ಅದಕ್ಕೆ ಇವರಿಗೆ ದಾನ ಪತ್ರ ಮಾಡಿರು. ಆಮೇಲೆ ಹೇಳ್ಕೊಟ್ಟು ಯಾರು ಇವರು ಕೋರ್ಟ್ಗೆ ಹಾಕಿರು. ನಿನ್ನೆ ವಿಚಾರಣೆ ಆಗಿತ್ತು. ಒಂದು ವಿಚಾರಣೆ ಆಗಿ ಬಂದಾಗ ಕೋರ್ಟ್ ಇವನಂತೆ ಆಗುತ್ತೆ ಅಂತೇಳಿ ಈ ಥರ ಕೆಲಸ ಮಾಡಿ ನಿನ್ನೆ ಏನು ಮಾಡ್ಯಾರೆ, ಬಂದವ್ರೆ ಇದು ಬೆಂಕಿ ಪೆಟ್ರೋಲ್ ಏನೋ ಊದು ಸುಟ್ಟು ಕೊಲೆ ಮಾಡಿ ಎಸ್ತಾರೆ. ಬಾಗಲಯ್ಯ ಸಾವನ್ನಪ್ಪಿದ್ದಂತೆ 2 ಎಕರೆ ಆಸ್ತಿ ವೀರಣ್ಣನಿಗೆ ಸಿಕ್ಕಿತ್ತು. ಇದು ಬಾಗಲಯ್ಯನ 2 ಹೆಣ್ಮಕ್ಕಳ ತಲೆ ಕೆಡಿಸಿದೆ. ನಾವಿದ್ರೂ ನಮ್ಮ ಆಸ್ತಿ ಕಂಡೋರ ಪಾಲಾಯ್ತಲ್ಲ ಅಂತ ಲಕ್ಷ್ಮಮ್ಮ ಹಾಗೂ ಮಹದೇವಮ್ಮ ಮಕ್ಕಳು ರೊಚ್ಚಿಗೆದ್ದಿದ್ದಾರೆ. ನಮ್ಮಪ್ಪನ ಆಸ್ತಿ ನಮಗೆ ಸೇರ್ಬೇಕು ಅಂತ ಕೋರ್ಟ್ ಮೆಟ್ಟಿಲೇರಿದ್ರು. ಇಷ್ಟು ದ್ವೇಷ ಅಸೂಯೆನ ಇಟ್ಕೊಂಡಿರ್ತ ಈ ಕೃತ್ಯನ ಎಸಗಬಾರ್ದಾಗಿತ್ತು. ಯಾರೇ ಇರ್ಲಿ, ದಯಮಾಡಿ ನಾನು ಸರ್ಕಾರದಲ್ಲಿ ಮತ್ತು ಪೊಲೀಸ್ ಜಿಲ್ಲಾಡಳಿತದಲ್ಲಿ ನಾನು ಮನವಿ ಮಾಡ್ತೇನೆ. ಇಂಥ ಕೃತ್ಯಗಳು ಎಸಗಂತ ಸಂದರ್ಭದಲ್ಲಿ ಜಿಲ್ಲಾಡಳಿತ ಸೂಕ್ಷ್ಮವಾಗಿ ಗಮನ ಹರಿಸಬೇಕು. ಈ ಪ್ರಕರಣದಲ್ಲಿ ಯಾರೇ ಆರೋಪಿಗಳಿದ್ರು ಕೂಡ ಎಲ್ಲರನ್ನೂ ಕೂಡ ಬಂಧನ ಮಾಡಬೇಕು. ಕಾನೂನು ವ್ಯಾಪ್ತಿನಲ್ಲಿ ಸೂಕ್ತವಾದ ಕ್ರಮ ಆಗಬೇಕು. ಮತ್ತೆ ಕೋರ್ಟ್ಗೆ ಚಾರ್ಜ್ ಶೀಟ್ನ ಸಲ್ಲಿಸಬೇಕಾದ್ರೆ ಸಮಗ್ರವಾದ ಚಾರ್ಜ್ ಶೀಟ್ನ ಸಲ್ಲಿಸಿ ಆರೋಪಿಗಳಿಗೆ ಶಿಕ್ಷೆ ಮಾಡ್ಬೇಕಂತ ಈ ಮೂಲಕ ನಾನು ಆಗ್ರಹ ಮಾಡ್ತೀನಿ. ನಿನ್ನೆ ಇದೇ ಜಮೀನು ವಿವಾದದ ಬಗ್ಗೆ ಕೋರ್ಟ್ನಲ್ಲಿ ವಿಚಾರಣೆ ಇತ್ತು. ಹೀಗಾಗಿ ವೀರಣ್ಣ ಜೊತೆ ಲಕ್ಷ್ಮಮ್ಮ ಮತ್ತು ಮಹದೇವಮ್ಮ ಕೋರ್ಟ್ಗೆ ಹಾಜರಾಗಿದ್ರು. ಈ ವೇಳೆ ಸಹೋದರಿಯ ಮಕ್ಕಳು ಕೂಡ ಬಂದಿದ್ರು. ಸೋದರ ಮಾವನನ್ನ ನೋಡ್ತಿದ್ದಂತೆ ನಿಗಿ ಕೆಂಡ ಕಾರ್ತಿದ್ರು. ವಿಚಾರಣೆ ಮುಗಿತಿದ್ದಂತೆ ವೀರಣ್ಣ ರಾಜನಹಳ್ಳಿಯ ಜಮೀನಿಗೆ ಹೋಗಿದ್ದಾರೆ. ಈ ವೇಳೆ ಸಹೋದರಿಯ ಮಕ್ಕಳು ಕೂಡ ಬಂದಿದ್ರು. ಆಸ್ತಿ ಜಿದ್ದಿಗೆ ಬಿದ್ದವರು ಮಾವ ಅನ್ನೋದನ್ನು ಮರೆತು ಕೈಕಾಲು ಕಟ್ಟಿ ಹಾಕಿದ್ದಾರೆ. ಇದೇ ಜಾಗದಲ್ಲೇ ಮನಸೋ ಇಚ್ಛೆ ಥಳಿಸಿ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾರೆ. ಈಗ ಜಸ್ಟ್ ನಮಗೆ ಫುಲ್ಲಿ ಬರ್ನ್ ಬಾಡಿ ಸಿಕ್ಕಿದೆ. ಈಗ ಪೋಸ್ಟ್ ಮಾರ್ಟಮ್ ಮಾಡಬೇಕು. ಇನ್ನು ಆ್ಯಂಟಿ ಮಾರ್ಟಮ್ ಇಂಜುರೀಸ್ ಇದ್ದರೆ ಅದು ನೋಡಬೇಕು. ಮತ್ತು ಫ್ಯಾಮಿಲಿ ಇನ್ನೂ ನಮಗೆ ಕಂಪ್ಲೇಂಟ್ ಕೊಟ್ಟಿಲ್ಲ. ಅವರು ಕಂಪ್ಲೇಂಟ್ ಕೊಡ್ತಿದ್ದಾರೆ. ಅದು ನೋಡಿಕೊಂಡು ನಾವು ತನಿಖೆ ಮಾಡ್ತೀವಿ. ಅದು 6 o'clock ಅವ್ರದ್ದು ಅಣ್ಣ ಬಂದಿದ್ದಾರೆ. 6 o'clock ಅವರಿಗೆ ನೋಡಿದ್ದಾರೆ. ಸೊ 6 o'clockಗಿಂತ ಮುಂಚೆನೇ ಆಗಿದೆ. ಆ್ಯಸ್ ಆಫ್ ನಾವು ನಾನು ಅದೇ ಹೇಳಬಹುದು ತಮ್ಮೆಲ್ಲರಿಗೂ. ಒಟ್ನಲ್ಲಿ ಬೆಂಕಿಯ ಕೆನ್ನಾಲಿಗೆಗೆ ಸಿಲುಕಿದ ವೀರಣ್ಣ ಧಗಧಗಿಸಿ ಹೋಗಿದ್ದಾರೆ. ಯಾವಾಗ ಇದು ದೊಡ್ಡ ಸುದ್ದಿಯಾಯಿತೋ ಹಂತಕರು ಊರು ಬಿಟ್ಟಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರೋ ಖಾಕಿ ಪಡೆ ಹಂತಕರ ಹಿಂದೆ ಬಿದ್ದಿದೆ. ಕೃಷ್ಣ ಇಬ್ಬೀಳು, ನ್ಯೂಸ್ 18 ಹಾಸನ.